ಅಲ್ಲಿ ನೀನೇ ಕುತ್ಕೊಬಿಡೋದ್ರಲ್ಲಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮ್ಮೆಲ್ಲರಿಗೂ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ನನ್ನ ದೊಡ್ಡತ್ತೆ ಮೊಮ್ಮಗ ಪುನೀತ್ದು ಮದುವೆ ಫಿಕ್ಸ್ ಆಗಿತ್ತು. ಅವರ ಮದುವೆ ಫಂಕ್ಷನ್ಸ್ಗಳು ಶುರು ಆಗಿರೋದ್ರಿಂದ ಇವತ್ತು ಅವರ ಹಳದಿ ಶಾಸ್ತ್ರ. ಅದಕ್ಕಿಂತ ಮೊದಲು ಮನೆ ದೇವ್ರ ಪೂಜೆ ಮಾಡಿ ಅಲ್ಲಿ ಹೊಸನೀರು ತರಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಿಸಿದ್ರು ಅವರು. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೇ ಇಲ್ಲಿ ಪೂಜೆ ಶುರುವಾಗಿದೆ. ಇದಾದಮೇಲೆ ಹಳದಿ ಶಾಸ್ತ್ರ ಶುರುವಾಗೋದು. ನೀವು ಇಲ್ಲಿ ನೋಡ್ಬೋದು, ತ್ರಿಶೂಲ ಮತ್ತು ಬೆತ್ತ ಎರಡೂ ಇಟ್ಟು ಅದಕ್ಕೆ ಹಾರ ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹೊಸ ನೀರು ತಗೊಂಡು ಬಂದು ಮಡಿ ನೀರನ್ನ ಅದನ್ನು ಇಟ್ಟಿದ್ದಾರೆ. ಈಗ ಎಡೆ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಎಲ್ಲರೂ ಮಂಗಳಾರತಿ ತಗೋತಾ ಇದ್ದೀವಿ. ಇವನು ಪುನೀತ್ ತಮ್ಮ ಯತೀಶ್. ಆಲ್ಮೋಸ್ಟ್ ಎಲ್ಲರೂ ಎಲ್ಲೋ ಕಾಸ್ಟ್ಯೂಮ್ಸ್ನೇ ಹಾಕಿರೋದು. ಇವತ್ತು ಹಳದಿ ಶಾಸ್ತ್ರ ಇದ್ದಿದ್ದರಿಂದ ಸ್ಯಾರಿ ಡ್ರೆಸ್ಸು ಎಲ್ಲ ಎಲ್ಲೋನೇ ಇರೋದು. ನಾನು ಈ ರೀತಿ ಎಲ್ಲೋ ಡ್ರೆಸ್ ಹಾಕಿದ್ದೆ. ಪೂಜೆ ಎಲ್ಲ ಆದ ತಕ್ಷಣ ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಅಂತ ಬರ್ತಾ ಇದ್ದಾರೆ. ಹೊರಗಡೆಯಲ್ಲಿ ಚಪ್ರದ ಪೂಜೆ ಆಗಿತ್ತು, ಇನ್ನು ಚಪ್ರ ಡಿಸೈನ್ ಮಾಡ್ತಾಯಿದ್ರು. ಈ ಕಡೆ ತಿಂಡಿ ಎಲ್ಲ ರೆಡಿ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಅಂದಾಗೆ ಇವತ್ತು ತಿಂಡಿ ಏನು ಮಾಡಿಸಿರೋದು ಇಲ್ಲಿ ಅಂತ ಹೇಳಿದ್ರೆ ವಾಂಗಿಬಾತ್ ಮತ್ತು ಕೇಸರಿ ಬಾತ್ ಚಟ್ನಿ, ಇದು ಇವತ್ತಿನ ತಿಂಡಿ. ನೆಕ್ಸ್ಟ್ ಇಲ್ಲಿ ಹಳದಿ ಶಾಸ್ತ್ರಕ್ಕೋಸ್ಕರ ಟೆರೆಸ್ ಮೇಲೆ ಈ ಥರ ಸಿಂಪಲ್ ಆಗಿ ಡೆಕೋರೇಷನ್ನ ಮಾಡಿಸಿದ್ರು. ಹಾಗೆಯೇ ಇಲ್ಲಿ ಹಳದಿ ಶಾಸ್ತ್ರದ ಜೊತೆಗೆ ಹಪ್ಪಳ ಒತ್ತೋ ಶಾಸ್ತ್ರ, ಭತ್ತ ಕುಟ್ಟೋ ಶಾಸ್ತ್ರ, ಈ ಥರ ಬೇರೆ ಬೇರೆ ಶಾಸ್ತ್ರಗಳಿರುತ್ತಲ್ಲ, ಅದೆಲ್ಲ ಯಾವ್ಯಾವ್ದು ಮಾಡಬೇಕು ಮತ್ತು ಎಷ್ಟು ತಟ್ಟೆಗಳಿಡಬೇಕು, ಏನೇನು ಇಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಅಕ್ಕಿ ಕುಟ್ಟೋ ಶಾಸ್ತ್ರಕ್ಕೆ ಯೂಸ್ ಮಾಡೋ ಒನಕೆಗಳಿಗೆ 5ಕ್ಕೂ ನವಧಾನ್ಯಗಳನ್ನ ಕಟ್ಟಬೇಕು. ಹಾಗೆಯೇ ಅದಾದಮೇಲೆ ನೆಕ್ಸ್ಟು ಲಟ್ಟಣಿಗೆಗಳಿರುತ್ತಲ್ಲ, ಅದಕ್ಕೂ ಅರ್ಶಿನ ಕುಂಕುಮದೆಲ್ಲ ಹೂವೆಲ್ಲ ಇಟ್ಟು ಪೂಜೆನ ಮಾಡಬೇಕು. ನೀನೇ ಕುತ್ಕೊಬಿಡೋದ್ರಲ್ಲಿ. ನೀವು ಬರ್ತಾ ಇದ್ದೀರಾ ಮಮ್ಮ?
ಎಲ್ಲ ಶಾಸ್ತ್ರಗಳು ಮುಗಿತಾ ಇದ್ದಂಗೆ ಇನ್ನು ನೆಕ್ಸ್ಟು ಅರ್ಶಿನ ಹಚ್ಚೋ ಶಾಸ್ತ್ರ ಶುರು ಆಯಿತು. ಒಂದು 5 ಜನ ಇಲ್ಲಿ ಶಾಸ್ತ್ರೋಕ್ತವಾಗಿ ಹಚ್ಚಿ ಅದಾದಮೇಲೆ ಮೇಲ್ಗಡೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರಲ್ವ ಹಳದಿ ಶಾಸ್ತ್ರಕ್ಕೆ, ಅಲ್ಲಿ ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮೇಡಮ್ ಮುಂದೆ ಬನ್ನಿ, ಕೈ ಇಟ್ಕೊಳ್ಳಿ ಹಿಂಗೆ. ಮೇಡಮ್ ನೀವು ಅವ್ರ ಕೈ ಪಕ್ಕ ಇಟ್ಕೋಬೇಕು. ಮೇಡಮ್ ಹಿಂದೆ ಬನ್ನಿ. ಓಕೆ ರೆಡಿ ಎಲ್ಲ ಕ್ಯಾಮ್ರಾ ನೋಡಿ. ಕುನಿ ಹೊಡಿಯೋದಾ? ನಾನಿದ್ದೀನಿ ಬೇಡ ಬೇಡ ಏನೈತೆ? ಅಲ್ಲೆಲ್ಲ ಆಯ್ತಾ? ಓಕೆ ಓಕೆ. ಶಾಸ್ತ್ರೋಕ್ತವಾಗಿ ಹಳದಿ ಫಂಕ್ಷನ್ ಮುಗೀತು. ಆದರೆ ಫ್ಯಾಮಿಲಿಲಿ ಎಲ್ಲರದು ಮೋಜು ಮಸ್ತಿ ಇವಾಗ ಶುರು ಆಯಿತು. ಹಾಗೆಯೇ ನಾನೊಂದಷ್ಟು ರೀಲ್ಸ್ಗಳನ್ನ ಮಾಡಿಕೊಂಡೆ. ಅದನ್ನು ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಹೇಗಿತ್ತು ರೀಲ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಅಕ್ಕಿ ಸೆರೆ ಹಿಡಿಯೋ ಶಾಸ್ತ್ರ ಮಾಡ್ತಾರೆ. ಅಕ್ಕಿಯಲ್ಲಿ ಈ ಥರ ರಂಗೋಲಿ ಬಿಡಿಸಿದ್ದಾರೆ. ಹಳದಿ ಪ್ರೋಗ್ರಾಮ್ ಮುಗಿತಾ ಇದ್ದಂಗೆ ಲಾಸ್ಟಲ್ಲಿ ಎಲ್ಲರೂ ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾಗ್ತಿದ್ದಾಗೆ ಇನ್ನು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ. ಹಾಗೇನೆ ಇಲ್ಲಿ ಸಂಜೆ ಆಗ್ತಿದ್ದಂಗೆ ಮೆಹಂದಿ ಪ್ರೋಗ್ರಾಮು ಶುರು ಆಯಿತು. ಮೆಹಂದಿ ಬಿಡ್ಸೋಕ್ಕೆ ಅಂತ ಇಬ್ಬರು ಆರ್ಟಿಸ್ಟ್ನ ಕರೆಸಿದ್ರು. ಜೊತೆಗೆ ಭೂಮಿಕಾ ಮತ್ತು ಪವಿ ಇಬ್ಬರು ಮೆಹಂದಿಗಳನ್ನ ಹಾಕೊಡ್ತಾ ಇದ್ರು. ಎಲ್ರದ್ದು ಡಿಸೈನ್ಸ್ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿ ಆಗ್ತಾಯಿದ್ರು. ತುಂಬ ಫಾಸ್ಟಾಗಿ ಆಗ್ತಾಯಿದ್ರು ಮೆಹಂದಿನ. ಮತ್ತು ಬೇರೆ ಬೇರೆ ಡಿಸೈನ್ಸ್ಗಳನ್ನ ನಾವು ಕೇಳಿ ಹಾಕ್ಸ್ಕೋಬೇಕಿತ್ತು. ಅಂದರೆ ಇಲ್ಲಾಂದರೆ ಸೇಮ್ ಡಿಸೈನ್ ಹಾಕ್ಬಿಟ್ಟಿರೋರು. ಇದಾಗಿತ್ತು ಇವತ್ತಿನ ಹಳದಿ ಶಾಸ್ತ್ರದ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.